ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಂದು ಆಸ್ತಿ ಖರೀದಿ ಮಾಡಕ್ಕೆ ತುಂಬಾನೇ ಆಸೆ ಇರುತ್ತೆ. ಆದ್ರೆ ಈ ಆಸ್ತಿಗಳ ಖರೀದಿ ಮಾಡುವಾಗ ಏನಾದ್ರೂ ಒಂದು ಮೋಸ ಆದ್ರೆ ತುಂಬಾನೇ ನಷ್ಟ ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ತುಂಬಾನೇ ಜಾಗೃತಿಯಿಂದ ಇರಬೇಕಾಗುತ್ತೆ. ಈಗ ನಿಮಗೆ ನೀಡಿದಂತಹ ಕಾಗದ ಪತ್ರಗಳ ಒಂದು ಜೆರಾಕ್ಸ್ ಪ್ರತಿಗಳು ಅವು ಒರಿಜಿನಲ್ ಆಗಿರುವ ಅಥವಾ ಸುಳ್ಳಾಗಿರುವ ಅಂತ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ನೀವು ಖರೀದಿ ಮಾಡತಕ್ಕಂತಹ ಅದು ಸೈಟಿನ ಒಂದು ಕಾಗದ ಪತ್ರಗಳ ಜೆರಾಕ್ಸ್ ಪ್ರತಿಗಳನ್ನು ಮೊದಲು ನೀವು ತೆಗೆದುಕೊಳ್ಳಿ. ಆನಂತರ ಅವು ಸರಿಯಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಸಾಮಾನ್ಯವಾಗಿ ನೀವು ಸೈಟ್ಗಳ ಖರೀದಿ ಮಾಡಕ್ಕೆ ಹೋದಾಗ ಅಥವಾ ಯಾವುದೊಂದು ಒಂದು ಆ ಜಾಗವನ್ನು ಖರೀದಿ ಮಾಡಕ್ಕೆ ಹೋದಾಗ ನಿಮಗೆ ಗ್ರಾಮೀಣ ಪ್ರದೇಶದಲ್ಲಾದ್ರೆ ನಿಮಗೆ 911 ನಿಮಗೆ ಒಂದು ಪ್ರತಿಗಳು ಸಿಗ್ತವೆ. ಹಾಗೇನೆ ಒಂದು ಮುನ್ಸಿಪಾಲಿಟಿ ಪ್ರದೇಶದಲ್ಲಿ ಅದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೈಟ್ಗಳಿಗೆ ನಿಮಗೆ ಫಾರ್ಮ್ ನಂಬರ್ ಸಿಗ್ತವೆ. ಸ್ನೇಹಿತರೆ, ಇಲ್ಲಿ ನೀವು ಈ ಒಂದು ಸೈಟ್ ಗಳನ್ನ ನೀವು ಖರೀದಿ ಮಾಡಕ್ಕೆ ಮುಂಚೆ ಏನ್ ಮಾಡ್ತಾರ, ನಿಮಗೆ ಕೊಟ್ಟಂತಹ ಒಂದು 911 ಆಗಿರ್ಬೋದು ಅಥವಾ ಫಾರ್ಮ್ 3 ಆಗಿರ್ಬೋದು, ಅವುಗಳನ್ನ ನೀವು ಒಮ್ಮೆ ಅವು ಸರಿಯಾಗಿ ಇದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಹಾಗಾದ್ರೆ ಬನ್ನಿ ನಿಮ್ಗೆ ಆ ಬಗ್ಗೆ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ರೈತ ಮಾಹಿತಿ ಚಾನಲ್, ರೈತರಿಗಾಗಿ ಇರ್ತಕ್ಕಂತಹ ಚಾನಲ್. ಈ ಒಂದು ಚಾನಲ್ಗೆ ನೀವು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ರೈತರಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ಒಂದೇ ಒಂದು ಚಾನಲ್ ನಿಮಗೆ ಸಿಗ್ತವೆ. ಸ್ನೇಹಿತರೆ, ಮೊದಲಿಗೆ ಏನ್ ಮಾಡ್ತಾರ, ನಿಮ್ಮ ಒಂದು ಮೊಬೈಲ್ ಬ್ರೌಸರ್ ನಲ್ಲಿ ಗೂಗಲ್ಗೆ ಹೋಗ್ಬಿಡಿ. ಒಂದ್ ವೇಳೆ ನೀವು ಕಂಪ್ಯೂಟರ್ ಅಲ್ಲಿ ಇದ್ರೂ ಕೂಡ ಈ ಒಂದು ಗೂಗಲ್ ಒಂದು ಸೈಟ್ ಗೆ ಬಂದ್ಬಿಡಿ. ಇಲ್ಲಿ ಏನ್ ಮಾಡ್ತಾರ, ನಾ ಒಂದು ವರ್ಡ್ ಹೇಳ್ತೀನಿ, ಆ ವರ್ಡ್ ನೀವು ಟೈಪ್ ಮಾಡ್ಬೇಕಾಗುತ್ತೆ. ಈ ಸ್ವತ್ತು ಅಂತ, SWATHU ಅಂತ ಸ್ವತ್ತು ಅಂತ ಹೇಳಿ ನೀವು ಸರ್ಚ್ ಅನ್ನು ಕೊಡಿ. ಸರ್ಚ್ ಕೊಟ್ಟಾಗ ನಿಮ್ಗೆ ಈ ಸ್ವತ್ತು .karnataka.nic.in ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆನಂತರ ಏನ್ ಮಾಡುತ್ತೆ, ನಿಮಗೆ ಈ ಒಂದು ಸ್ಕ್ರೀನ್ಗೆ ನಿಮ್ಗೆ ಇಲ್ಲಿ ಕರ್ಕೊಂಡು ಬರುತ್ತೆ. ಈ ಒಂದು ಸ್ಕ್ರೀನ್ ಅಲ್ಲಿ ಏನ್ ಮಾಡ್ತಾರೆ, ನೀವು ಇಲ್ಲಿ ಈ ಮೇಲೆ ಈ ರೀತಿಯ ಆಪ್ಷನ್ಗಳು ನಿಮಗೆ ಕಾಣ್ತಾ ಇರ್ತವೆ. ಇದರಲ್ಲಿ ಏನ್ ಮಾಡ್ತಾರೆ, ನೀವು ಪರಿಶೀಲಿಸಿ ಅಂತ ಇದೆ ನೋಡಿ, ವೆರಿಫೈ ಅಂತ ಇದೆ. ಸೊ ಇಲ್ಲಿ ಏನ್ ಮಾಡ್ತೀರಾ, ದಾಖಲೆಗಳನ್ನು ಪರಿಶೀಲಿಸಿ, ವೆರಿಫೈ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಎಂಟರ್ ಡಾಕ್ಯುಮೆಂಟ್ ನಂಬರ್ ಅಂತ ನಿಮ್ಗೆ ಕೇಳುತ್ತೆ. ಸೊ ಇದನ್ನ ಏನ್ ಮಾಡ್ಬೇಕು, ಎಂಟರ್ ಡಾಕ್ಯುಮೆಂಟ್ ನಂಬರ್ ಹಾಕ್ಬೇಕು. ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಯಾವ್ದಪ್ಪ ಅಂತ ನೀವು ನನ್ನ ಪ್ರಶ್ನೆ ಮಾಡೋದಾದ್ರೆ, ಸ್ನೇಹಿತರೆ, ನಿಮಗೆ ಕೊಟ್ಟಂತಹ ಆ ಒಂದು ಫಾರ್ಮ್ 3 ಆಗಿರ್ಬೋದು ಅಥವಾ ಫಾರ್ಮ್ 9 and 11 ಆಗಿರ್ಬೋದು, ಅದರಲ್ಲಿ ನಿಮಗೆ ಪ್ರಮಾಣ ಪತ್ರದ ಸಂಖ್ಯೆ ಅಂತ ಒಂದು ಇರುತ್ತೆ. ಆ ಪ್ರಮಾಣ ಪತ್ರದ ಸಂಖ್ಯೆಯನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನಾನೀಗ ಒಂದು ಪ್ರಮಾಣ ಪತ್ರದ ಸಂಖ್ಯೆ ನಿಮ್ಗೆ ಹಾಕಿ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಇಲ್ಲಿ ಕಾಣಬಹುದು ಎಡಭಾಗದಲ್ಲಿ ಅದು ನಿಮ್ಗೆ ಅಲ್ಲಿ ವ್ಯೂ ಡಾಕ್ಯುಮೆಂಟ್ ಅಂತ ಹೊಡೆದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ಅದು ಡೌನ್ಲೋಡ್ ಆಗಿಬಿಡುತ್ತೆ. ನನಗೆ ಇಲ್ಲಿ ಡೌನ್ಲೋಡ್ ಆಗಿದೆ, ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸ್ನೇಹಿತರೆ ಕಾಣಬಹುದು, ನಿಮ್ಮ ಕೈಯಲ್ಲಿ ಇರ್ತಕ್ಕಂತಹ ಆ ಒಂದು 911 ಅಥವಾ ಫಾರ್ಮ್ 3 ನ ಒಂದು ಪ್ರತಿ ನಿಮ್ಗೆ ಇಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿರುತ್ತೆ. ನೀವೇನ್ ಮಾಡ್ತಾರ, ಅದು ಸರಿಯಾಗಿ ಇದೆಯೋ ಇಲ್ವೋ, ಅದರ ಒಂದು ಜಾಗದ ಉದ್ದ, ಅಳತೆ, ಹಾಗೇನೆ ಅದರ ಚೆಕ್ ಬಂದಿಗಳು ಹೇಗೆ ಇವೆ ಎಂಬುದನ್ನು ಒಮ್ಮೆ ಪರಿಶೀಲನೆ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಇದಾದ ನಂತರ ನಾನು ನಿಮ್ಗೆ ಇನ್ನೊಂದು ಚೆಕ್ ಮಾಡೋದು ಕೂಡ ಹೇಳ್ತೀನಿ. ಸ್ನೇಹಿತರೆ, ಅದು ಬಂದು ನಿಮಗೆ, ಸ್ನೇಹಿತರೆ, ಇಲ್ಲಿ ಪರಿಶೀಲಿಸಿ ಅಂತ ಹೋಗ್ತಿರಲ್ಲ, ಇಲ್ಲಿ ನೀವು ಈ ಆಸ್ತಿ ನೋಂದಣಿ ಮಾಡಬಹುದೇ ಎಂಬುದನ್ನು ಪರಿಶೀಲಿಸಿ ಅಂತ ಇದೆ. ಸೊ ಇದನ್ನು ಕೂಡ ನೀವು ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ ಏನ್ ಮಾಡ್ತಾರ, ಎಂಟರ್ ಪ್ರಾಪರ್ಟಿ ಐಡಿ ಅಂತ ಇರುತ್ತೆ. ಇದನ್ನ ನಿಮಗೆ ಬೇಕಾದಲ್ಲಿ ಸ್ನೇಹಿತರೆ, ನಿಮ್ಗೆ ಕೊಟ್ಟಂತಹ ಒಂದು ಜೆರಾಕ್ಸ್ ಪ್ರತಿಗಳಲ್ಲಿ ನಿಮ್ಗೆ ಸ್ವತ್ತಿನ ಸಂಖ್ಯೆ ಅಂತ ಒಂದಿರುತ್ತೆ. ಆ ಸ್ವತ್ತಿನ ಸಂಖ್ಯೆಯನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಈ ಸ್ವತ್ತಿನ ಸಂಖ್ಯೆಯನ್ನು ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಅದರ ಎಲ್ಲ ದಾಖಲೆಗಳ ವಿವರಗಳು ನಿಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತೇವೆ. ನೀವು ಅದನ್ನ ಇಲ್ಲಿ ತಾಳೆ ಮಾಡಿ ನೋಡ್ಕೊಳ್ಬಹುದು, ಅದು ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ. ಒಂದ್ ವೇಳೆ ಅದರಲ್ಲಿ ಇರ್ತಕ್ಕಂತಹ ಉದ್ದ, ಅಳತೆ, ಹಾಗೇನೆ ಮಾಲೀಕತ್ವದ ವಿವರಗಳು ಇವೆಲ್ಲನೂ ಒಮ್ಮೆ ನೀವು ಸರಿಯಾಗಿ ಪರಿಶೀಲನೆ ಮಾಡಿ ಆ ನಂತರ ಆ ಒಂದು ಜಾಗವನ್ನು ಖರೀದಿ ಮಾಡೋಕೆ ನೀವು ಮುಂದುವರಿಯುವ. ಸ್ನೇಹಿತರೆ, ಈ ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಈ ಒಂದು ಕಾಗದ ಪತ್ರಗಳಲ್ಲಿ ನಿಮ್ಗೆ ಒರಿಜಿನಲ್ ಕ್ರಯ ಪತ್ರ ಅಂದ್ರೆ, ಈಗ ಯಾವ್ದೋ ಒಂದು ಆಸ್ತಿ ಖರೀದಿ ಮಾಡುವಾಗ ನಿಮ್ಗೆ ರಿಜಿಸ್ಟರ್ ಆಫೀಸ್ ನಲ್ಲಿ ದೊರಕುತ್ತದಲ್ಲ, ಆ ಒಂದು ಕಾಗದ ಪತ್ರವನ್ನು ಕೂಡ ನೀವು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಇರ್ತಕ್ಕಂತಹ ಒಂದು ಕಚೇರಿ ಇರ್ತಕ್ಕಂಥ ಆ ಒಂದು ಕಾಗದ ಪತ್ರಗಳು ಕೂಡ ನೀವು ಹೋಲಿಕೆ ಮಾಡಿ ನೋಡ್ಕೊಂತ ನಾನು ನಿಮ್ಗೆ ಅದನ್ನ ಡೌನ್ಲೋಡ್ ಮಾಡಿ ನಿಮ್ಗೆ ಹೇಗೆ ನೋಡ್ಕೊಳ್ಳೋದು ಅಂತ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಇದು ನಮ್ಮ ರೈತ ಮಾಹಿತಿ ಚಾನಲ್. ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಗೆ ಇದೇ ರೀತಿಯ ಉಪಯುಕ್ತ ಮಾಹಿತಿಗಳು ನಿಮ್ಗೆ ಸಿಗ್ತವೆ. ಧನ್ಯವಾದಗಳು.